ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆನ. ಇತ್ತೀಚಿನ ಯುವಜನಾಂಗ ಒಂದು 20-30 ವರ್ಷ ವಯಸ್ಸಾದಂಥವ್ರಿಗೆ ಹಿಂದಿನ ಯಾವ ಘಟನೆಗಳು, ಯಾವ ಹೋರಾಟ ಆಗಲಿ, ಯಾವ್ಯಾವ ರಾಜಕಾರಣಿಗಳಾಗಲಿ, ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಕ್ರಾಂತಿಗಳು ಹೆಂಗಾದವು ಅನ್ನೋದು ಆ ಒಂದು ಯುವಜನಾಂಗಕ್ಕೆ ಮಾಹಿತಿ ಇಲ್ಲ. ಯಾಕಂದ್ರೆ ಎಲ್ಲ ಬಹುಪಾಲ ರೈತನ ಮಕ್ಕಳನ್ನು ನಾವು ಈ ದೇಶದಾಗ 70-80%. ಆದರೆ ಇವತ್ತು ನಮ್ಮ ಹೊಲಗಳಿಗೆ ನಾವು ಹೋಗ್ಲಾರ್ದಂಥ ಪರಿಸ್ಥಿತಿ. ಹಿರಿಯರ ಈ ದೇಶಕ್ಕೆ ಅನ್ನ ಹಾಕು ರೈತನ ಮಕ್ಕಳು ನಾವು. ನಮಗಂತೂ ಸತತವಾಗಿ ನಿರಂತರವಾಗಿ ರೈತರಿಗೆ ಅನ್ಯಾಯ ಹಾಕೋತನ ಬರತ್ತಾವೆ. ಆ ಹೋರಾಟಗಳು ಹೆಂಗೆ ಹುಟ್ಟಿತು, ಕರ್ನಾಟಕದಾಗ ರಾಜ್ಯ ರೈತ ಸಂಘ ಹೆಂಗೆ ಹುಟ್ಟಿತು, ಮುಂದೆ ಅದ್ರದ್ದು ಯಾವ್ಯಾವ ರಾಜಕಾರಣ ಬೆನ್ನತ್ತಿ ಏನಾಯ್ತು, ಯಾವ್ಯಾವ ನಾಯಕರ ಪರಿಸ್ಥಿತಿ ಏನಾಯ್ತು, ಇವತ್ತು ರೈತ ಹೋರಾಟ ಯಾಕೆ ಪ್ರಾರಂಭ ಆಯ್ತು, ಎಲ್ಲಿಗೆ ಬಂದು ನಿಂತೈತಿ, ಇವತ್ತು ನಮ್ಮ ರಾಜ್ಯದಾಗಾತು ಜಿಲ್ಲೆ ಒಳಗೆ ರೈತ ಹೋರಾಟಗಾರರು ಏನು ಮಾಡತ್ತಾರ ಅನ್ನೋದು ಒಂದು ಸ್ವಲ್ಪ ಮಾಹಿತಿ. ಯಾಕಂದ್ರೆ ದಿವಂಗತ ಕುಂದರ್ನಾಡ್ ಪಾಟೀಲ್ರು ನಮ್ಮ ತಂದೆಯವ್ರು, ನಾ 12-13 ವರ್ಷದವ ಅವಾಗ ರೈತ ಸಂಘ ಚಾಲೂ ಆದಾಗ ನನಗೆ ತಿಳಿತಿತ್ತ. ಯಾಕಂದ್ರೆ ನರಗುಂದ ನವಲ್ಗುಂದ ರೈತ ಬಂಡಾಯ 1980 ಜುಲೈ 21 ಅಂದ್ರೆ ಕರೆಕ್ಟ್ ನಿನ್ನೆಲ್ಲ ಮಣ್ಣಿಗೆ ಅಂದ್ರೆ 40 ವರ್ಷ ರೈತ ಒಂದು ಬಂಡಾಯ ಆಯ್ತು. ಯಾಕೆ ಬಂಡಾಯ ಆಯ್ತಪ್ಪ ಅಂದ್ರೆ ಇಡೀ ರಾಜ್ಯದಾಗ ಒಂದು ಬೆಟರ್ಮೆಂಟ್ ಲೆವಿ ಅಂತೇಳಿ ರೈತರ ಬೆಳೆದ ಬೆಳೆ ಇಂತಿಷ್ಟು % ಕೊಡಬೇಕು, ಇಷ್ಟು ರೊಕ್ಕ ಕೊಡ್ಬೇಕಂತ ಒಂದು ಕಾನೂನು ಮಾಡಿದ್ರು ಗುಂಡೂರಾಯರ. ಅದನ್ನು ಕಂಪಲ್ಸರಿ ವಸೂಲು ಮಾಡಕತ್ರ. ಬರಗಾಲ ಬಿದ್ದಿತ್ತು ಅವಾಗನೇ ರೈತ ಸಂಘ ಚಿಗುರು ಹೊಡ್ಯಾತಿತ್ತು. ಆವತ್ತಿನ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದವರು HS ರುದ್ರಪ್ಪ, ಸುಂದರೇಶ್, ನಂಜುಂಡಸ್ವಾಮಿ ರಾಜ್ಯ ರೈತ ಸಂಘದಾಗಿದ್ದರು. ಆದರೆ ಬೆಳಗಾವ್ಕೂ ಅದು ಅವತ್ತು ಹಬ್ಬಿತ್ತು. ಯಾಕಂದ್ರೆ ಈ ಒಂದು ಹೋರಾಟದಾಗ ನರಗುಂದ ನವಲ್ಗುಂದ ಹೋರಾಟದಾಗ ನಮ್ಮ ತಂದೆಯವರು ಅಶೋಕ್ ಹೊನ್ನಾಳಿ, ಗೆಜಪತಿ ಸುರೇಶ್ ಬಾಬು ಪಾಟೀಲ್ರು, ರುದ್ರಪ್ಪ ಮೊಕಾಶಿ ಅವರು ಎಲ್ಲ ಅವತ್ತು ಬೆಳಗಾವಿ ಜಿಲ್ಲೆ ಒಳಗೆ. ಬಾಬಾಗೌಡ್ರು ಇನ್ನೂ ಅವಾಗ ರೈತ ಸಂಘಕ್ಕೆ ಬಂದಿರಾಕಿಲ್ಲ. ಇದು 80ರ ಸುದ್ದಿ ಹೇಳ್ತೇನೆ ನಾನು. ಆವಾಗ ಗುಂಡೂರಾವ್ ಸರ್ಕಾರ ನರಗುಂದ ಒಂದು ತಹಸೀಲ್ದಾರ್ ಆಫೀಸ್ನಾಗ ಒಂದು 8-10 ಸಾವಿರ ಜನ ಒಳಗೆ ಹೋಗ್ತಾರೆ. ಅವಾಗ ಪೊಲೀಸರು ಗೋಳಿಬಾರ್ ಮಾಡಿದಾಗ 3 ಜನ ರೈತರ ತಿರ್ಕೋತಾರೆ. ಅದು ನರಗುಂದ ನವಲ್ಗುಂದ ಒಂದು ಸವಿನೆನಪಾಗಿ ಆ ರೈತರ ಒಂದು ಶ್ರದ್ಧಾಂಜಲಿಗಾಗಿ ಪ್ರತಿ ವರ್ಷ ಅಲ್ಲಿ ಸಾವಿರಾರು ರೈತರ ಅಲ್ಲಿ ಅವರಿಗೆ ಒಂದು ಅಶ್ರುತರ್ಪಣ, ಒಂದು ಅವರಿಗೆ ಕಂಬನಿ ಮಿಡಿಯುವಂಥ ಒಂದು ಕಾರ್ಯಕ್ರಮಗಳು ಮಾಡತ್ತಾರೆ. 40 ವರ್ಷ ಆಯ್ತು. ಆ ಒಂದು ಹೋರಾಟದ ನಂತರ ನಮ್ಮ ತಂದೆಯವರ ಅವಾಗ ಜೈಲು ಬರೋ ಕಾರ್ಯಕ್ರಮ ಆಗ್ತೈತಿ. ಹಿಂಡಲ್ಗ ಜೈಲೆಲ್ಲ ತುಂಬಿರ್ತೈತಿ. ಇಡೀ ರಾಜ್ಯದ ಬಹುಪಾಲು ಜೈಲುಗಳೆಲ್ಲ ತುಂಬ್ತಾರೆ. ರೈತರು ಜೈಲು ಬರೋ ಕಾರ್ಯಕ್ರಮ ಮಾಡ್ತಾರೆ. ಸ್ವಯಂ ಪ್ರೇರಿತವಾಗಿ ಎಲ್ಲ ಜೈಲುಗಳು ರಾಜ್ಯದಾಗ ಬಹುಪಾಲು ಜೈಲುಗಳು ತುಂಬಿರ್ತಾವೆ. ಹೊರಗೆ ಯಾರನ್ನ ಅರೆಸ್ಟ್ ಮಾಡ್ತಾರೆ ಮಾಡ್ರಿ ಅನ್ನುವಂಗೆ ಒಂದು ದೊಡ್ಡ ರೈತ ಹೋರಾಟ ಅವಾಗ 80ರ ದಶಕದಾಗ. ಆ ನಂತರ ನಮ್ಮ ತಂದೆಯವರಿಗೆ ಆರಾಮಿಲ್ಲಾರಕ್ಕೆ ಹೊರಗೆ ಬರ್ತಾರೆ. ಆಮ್ಯಾಗ ಇಲ್ಲಿ ಬಾಬಾಗೌಡರು ಬೆಳಗಾವಿ ಜಿಲ್ಲೆದೊಳಗೆ ಎಂಟ್ರಿ ಆಗ್ತಾರೆ. ಅವಾಗ ನರಗುಂದ ನವಲ್ಗುಂದ ಬಂಡಾಯದಾಗ MD ನಂಜುಂಡಸ್ವಾಮಿ ಅವರು ಇರ್ತಾರೆ. ಆ ನಂತರ ಬೆಳಗಾವಿ ಜಿಲ್ಲೆಯೊಳಗೆ ಇಡೀ ರಾಜ್ಯ ತುಂಬ ರೈತರು ಎಲ್ಲಿ ನೋಡಿದೆಲ್ಲ ಒಂದು ರೈತರಿಗೆ ಆಣಿಬಲ. ಬಾಬಾಗೌಡರು, ನಂಜುಂಡಸ್ವಾಮಿ ಅವರಾತು, ಇಡೀ ಅನೇಕ ರೈತ ನಾಯಕರ ಒಂದು ಉತ್ತರ ಕರ್ನಾಟಕದ ದೊಡ್ಡ ಪ್ರಬಲ ಶಕ್ತಿಯಾಗಿ ಹೊಮ್ತೈತೆ. ಅದು 85ರಾಗ ಒಂದು ಗುಂಡೂರಾವ್ ಸರ್ಕಾರನ ಕೆಡುತ್ತೈತಿ. ಯಾಕಂದ್ರೆ ಆವಾಗ ಜನತಾ ಪಕ್ಷಕ್ಕೆ ಈ ರೈತ ಸಂಘ ಬೆಂಬಲ ಕೊಡ್ತೈತಿ, ಕ್ರಾಂತಿರಂಗಕ್ಕೆ ಬೆಂಬಲ ಕೊಡ್ತೈತಿ. ಅವಾಗ ಒಂದು ಈ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಗುಂಡೂರಾವ್ರ ಸರ್ಕಾರ ಕೆಡುತ್ತೈತಿ ಒಂದು ಈ ಸಂಘಟನೆ. ಆನಂತರ ಹಾಗೆ ಆದ ರೈತ ಸಂಘ ಒಂದು ಬಾಬಾಗೌಡರ ಒಂದು ಕ್ರಾಂತಿಕಾರಿಕ ಭಾಷಣ ಆಗಲಿ, ನಂಜುಂಡಸ್ವಾಮಿ ಅವರ ಶಾಣೆತನ ಆಗಲಿ. ನಂಜುಂಡಸ್ವಾಮಿ ಅವರು ಲಾ ಓದಿದವರು, ಬಾಬಾಗೌಡರು ಪದವೀಧರರು, ವಾಕ್ಚಾತುರ್ಯ ಭಾಳ. ಇಡೀ ಒಂದು ರಾಜ್ಯದಾಗ ಅಧಿಕಾರಿ ವರ್ಗ ಗಡಗಡ ನಡುಗ್ತಿತ್ತು. ಬ್ಯಾಂಕ್ದವ್ರು ವಸೂಲಿ ಮಾಡಕ್ಕೆ ಅಂಜಾಕತ್ರ. ಬ್ಯಾಂಕಿನ ವಸೂಲಿ ರೈತರ ಅದನ್ನು ಟೈಮ್ ಕೊಟ್ರೆ 6ರಿಂದ 7 ಗಂಟೆ ಒಳಗೆ ಅಷ್ಟೇ ಬರಬೇಕು ಊರಿಗೆ ನೀವು ಅಂತೇಳಿ. ಅಂದ್ರೆ ಇವನ್ನೆಲ್ಲ ರೈತ ಬೇಡಿಕೆಗಳನ್ನ ಹಿಡ್ಕೊಂಡು ನಮ್ಮ ತಂದೆಯವರನ್ನ ಮಾಡಿದ್ರು. ಆನಂತರ 89ರೊಳಗೆ ಬಾಬಾಗೌಡರು ಮತ್ತು ಮೊದಲು ಅದಕ್ಕಿಂತ ಪೂರ್ವದೊಳಗೆ ರೈತ ಸಂಘ ಬೇಡ, ನಾವು ಹಿಂಗೆ ಸಂಘಟನೆ ಮಾಡೋಣ ಅಂತ ಹೇಳಿದವರು ಬಾಬಾಗೌಡ ನಂಜುಂಡಸ್ವಾಮಿ. 89ರೊಳಗೆ ಅವರ ಕನ್ನಡ ದೇಶ ಅಂತೇಳಿ ಒಂದು ರಾಜಕೀಯ ಪಕ್ಷ ಕಟ್ತಾರೆ. ಅನೇಕ ಕಡೆ ಒಂದು ಕನ್ನಡ ದೇಶದ ಅಭ್ಯರ್ಥಿಗಳನ್ನ ಹಾಕ್ತಾರೆ. ಆದ್ರೆ ಬೆಳಗಾವಿ ಇದು ಕಿತ್ತೂರು ಮತ್ತು
ಧಾರವಾಡ ಗ್ರಾಮೀಣದಾಗ ಎರಡೂ ಕಡೆ ಬಾಬಾಗೌಡ ಪಾಟೀಲ್ ಆರಿಸಿ ಬರ್ತಾರೆ. ಅನೇಕ ಕಡೆ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ, ಜನತಾದಳದ ಅಭ್ಯರ್ಥಿಗಳನ್ನ ಅವರ ಅವತ್ತು ರೈತ ಸಂಘ ಕೆಡುತ್ತೈತಿ. ಆದರೆ ಅವಾಗ ಕಾಂಗ್ರೆಸ್ ಬರ್ತೈತಿ 89ರಾಗ ಆ ಒಂದು ರೈತ ಶಕ್ತಿ ಭಾಳ ದೊಡ್ಡದಿರ್ತೈತೆ. ನಂತರ ಏನಾಯ್ತು ಎಂತಾಯ್ತು, ಬಾಬಾಗೌಡರು ಮತ್ತು ಈ ನಂಜುಂಡ ಸ್ವಾಮಿ ಅವರಿಗೆ ಎಲ್ಲಿ ಒಂದು ಭಿನ್ನಾಭಿಪ್ರಾಯ ಬಂತು ಗೊತ್ತಾಗೋದಿಲ್ಲ. ರೈತ ಸಂಘ ಕ್ಷೀಣಿಸಕ್ಕೆ ಶುರು ಮಾಡ್ತೈತೆ, ರೈತ ಹೋರಾಟ ತನ್ನ ಅಸ್ತಿತ್ವ ಕಳ್ಕೊಳಕ್ಕೆ ಶುರು ಮಾಡ್ತೈತೆ. ಆಮೇಲೆ ನಂತರ 1998ರೊಳಗೆ ಬಾಬಾಗೌಡರು BJP ಸೇರಿ ಬೆಳಗಾವಿ ಲೋಕಸಭಾ ಸದಸ್ಯರಾಗ್ತಾರೆ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದೇ ಕೇಂದ್ರದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಾಗ ಗ್ರಾಮೀಣ ಅಭಿವೃದ್ಧಿ ಸಚಿವರು, ಇಂಡಿಪೆಂಡೆಂಟ್ ಆಗಿ ಸಚಿವರಾಗಿ ಇವತ್ತು ರಸ್ತೆಗಳು, ಹೊಲಗಳಿಗೆ ರಸ್ತೆ ಏನು ಮಾಡ್ತಾರಲ್ಲ, ಗ್ರಾಮ ಸಡಕ್ ಯೋಜನೆಯನ್ನು ದೇಶ ತುಂಬ ಬಾಬಾಗೌಡರು ಪರಿಚಯ ಮಾಡ್ತಾರೆ. ಆದರೆ ಬಾಬಾಗೌಡರಿಗೆ ಯಾಕೋ ಏನೋ ಒಂದು, ಅವರ MLA ಇದ್ದಾಗ ಒಬ್ಬ ಚೀಫ್ ಸೆಕ್ರೆಟರಿನ ಎಬಿಸ್ ನಿಲ್ಲಿಸಿ ಮಾತಾಡ್ತಿರ್ತಾರೆ. ಸರ್ಕಾರಿ ನೌಕರ ನಮ್ಮ ಆಳುಗಳು ಅಂತ ಹೇಳ್ತಿದ್ರು. ನಂಜುಂಡ ಸ್ವಾಮಿ ಅವರು ಹಂಗಾಗ್ತಾರೆ. ಎಲ್ಲೋ ಏನೋ ರೈತ ಸಂಘ ಮಾಡಿ BJPಗೆ ಹೋಗ್ತಾರೆ. ನಂಜುಂಡ ಸ್ವಾಮಿ ಅವರು ಏಕಾಂಗಿ ಆಗ್ತಾರೆ. ನಂತರ ಬಾಬಾಗೌಡರು ಅಲ್ಲಿಂದ ರೈತ ಸಂಘ ಬಿಟ್ಟು JDS ಹೋಗ್ತಾರೆ, ಕಾಂಗ್ರೆಸ್ಗೆ ಹೋಗ್ತಾರೆ. ಒಟ್ಟಾರೆ ಅವ್ರಿಗೆ ಆನಂತರ ರಾಜಕೀಯವಾಗಿ ಯಾಕೋ ಈ ಸಂಘಟನೆ ಹೊರತುಪಡಿಸಿ ರಾಜಕೀಯ ಪಕ್ಷಗಳಿಗೆ ಗುರುತಿಸ್ಕೊಳಕ್ಕೆ ಶುರು ಮಾಡ್ತಾರೆ. ನಂಜುಂಡ ಸ್ವಾಮಿ ಅವ್ರದ್ದು ಹಂಗೆ, ಅವ್ರಿಗೂ ಕೂಡ ಏನೂ ಗೊತ್ತಾಗ್ದಂಗೆ ಏನೇನೋ ಒಂದು ಭಿನ್ನಾಭಿಪ್ರಾಯ ಆಗಿ ರೈತ ಹೋರಾಟ ಅವರ ಅಭಿಮಾನಿಗಳಿಗೆ ನಿರಾಶೆ ಮೂಡ್ತಾರೆ ಇಬ್ಬರು ನಾಯಕರು. ಆದರೆ ಇವತ್ತು ಈ ಒಂದು ಹೋರಾಟದ 89ರಾಗ ಅವರ ಕನ್ನಡ ದೇಶ ಕಟ್ಟದೆ ಇನ್ನೊಂದು ಸ್ವಲ್ಪ ದಿವಸ ರಾಜ್ಯ ರೈತ ಸಂಘಟನೆಯನ್ನು ಮಾಡಿದ್ರೆ, ಇನ್ನೊಂದು 4-5 ವರ್ಷ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ರೈತರ ಸರ್ಕಾರ ಇರ್ತಿತ್ತು. ವಿಧಾನಸೌಧಾದ್ಮ್ಯಾಗ ಹಸಿರು ಧ್ವಜ ಹಾರಾಡ್ತಿತ್ತು. ಆದರೆ ಇಬ್ಬರು ನಾಯಕರ ಒಂದು ರಾಜಕೀಯ ಆಕಾಂಕ್ಷೆಗೋ ಅಥವಾ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ರಾಜಕೀಯ ಪಕ್ಷಕ್ಕೆ ಹೋದ್ಮ್ಯಾಗ ಎಲ್ಲ ರಾಜಕೀಯ ಪಕ್ಷಗಳು ಅವ್ರನ್ನ ಉಪಯೋಗ ಮಾಡ್ಕೊಂಡು ನಂಜುಂಡ ಸ್ವಾಮಿ ಅವ್ರನ್ನ, ಬಾಬಾಗೌಡ್ರನ್ನ ವ್ಯವಸ್ಥಿತವಾಗಿ ರೈತ ಹೋರಾಟವನ್ನು ಒಂದು ಮುರಿದ ರೈತ ಹೋರಾಟನ ದಿಕ್ಕು ದೇಶ ತಪ್ಪಿಸಿ ರೈತರ ಸಂಘಟನೆ ಆಗದಂಗೆ ಮಾಡಿದ್ದಾರೆ ಇವತ್ತು ಒಟ್ಟಾರೆ. ಆದರೆ ಇತ್ತೀಚಿನ ದಿನಮಾನದಾಗ ಇವತ್ತು ಒಂದು ಚುನ್ನಪ್ಪ ಪೂಜಾರಿ ಆಯ್ತು, ಶಶಿಕಾಂತ್ ಗುರೂಜಿ ಅವರಾಯ್ತು, ಈ ಒಂದು ಗುರ್ಲಾಪುರ್ ಕ್ರಾಸ್ನಾಗ ಒಂದು ಕಬ್ಬು ಬೆಳೆಗಾರರಿಗೆ ಬೆಲೆ ಕೊಡೋ ಸಲುವಾಗಿ ಹೋರಾಟ ಮಾಡಿದ್ರಲ್ಲ, ಮತ್ತು ಆಶಾದಾಯಕ ಆಗೈತೆ. ಯಾಕೆ ಇದನ್ನು ಹೇಳತ್ತೀನಿ ಅಂದ್ರೆ, ರಾಜಕೀಯ ನಾಯಕರ ರಾಜಕೀಯ ಪಕ್ಷಗಳ ಕೂಡ ಗುರುತಿಸ್ಕೊಂಡ್ರೆ ಅಥವಾ ಈ ಚುನಾವಣೆಗೆ ಸ್ಪರ್ಧೆ ಹೊಡಿದ್ರೆ ಇಡೀ ರೈತ ಸಂಘ ಹಾಳಾಗಿ ಹೋಗ್ತೈತೆ. ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ನೋಡಿದಂಥ ಘಟನೆಗಳು ನಿಮ್ಮ ಮುಂದೆ ಹೇಳತ್ತೇನೆ. ಈಗ ಅನೇಕ ರೈತ ಸಂಘಗಳು ಅದಾವೆ ಬೆಳಗಾವಿ ಜಿಲ್ಲೆ ಒಳಗೆ. ಆದರೆ ಈ ಎಲ್ಲ ಶಕ್ತಿಗಳು ಕೂಡಿದ್ರೆ ಮುಂದೊಂದು ದಿನ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವೊಂದು ಬುದ್ಧಿ ಕಲಿಸುವಂಥ ಒಂದು ಅವಕಾಶ ಇರ್ತೈತೆ. ಒಂದು ರೈತ ಹೋರಾಟದ ಕುಟುಂಬದಿಂದ ಬಂದವನಾಗಿ ನಾನು ಒಟ್ಟಾರೆ ಎಲ್ಲ ರೈತಗಳು ಆ ಹೋರಾಟ ಈ ಹೋರಾಟ ಬಿಟ್ಟು ಅದನ್ನು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದೊಳಗೆ ಎಲ್ಲ ಸಂಘಟನೆಗಳನ್ನು ಒಂದುಗೂಡಿಸಿ ಕರ್ನಾಟಕ ರಾಜ್ಯದಾಗ ಒಂದೇ ರೈತ ಸಂಘ ಆತಂದ್ರೆ ಮುಂದಿನ ದಿನಮಾನದಾಗ ಎಲ್ಲ ರಾಜಕೀಯ ಪಕ್ಷಗಳ ಮನೆಗೆ ಹೋಗ್ತಾವೆ. ರೈತರ ಧ್ವಜ ವಿಧಾನಸೌಧದ ಮ್ಯಾಗ ರೈತ ನಾಯಕರ ಕನಸು ಕಂಡದ್ದ ಧ್ವಜ ಹಾರ್ತೈತೆ. ಆ ದಿಶೆಯೊಳಗೆ ರೈತ ನಾಯಕರು ಪ್ರಯತ್ನ ಮಾಡಬೇಕು. ಅದಕ್ಕೆ ಏನಾದರೂ ನಮ್ಮ ವಾಹಿನಿಯಿಂದ ಯಾವುದೇ ಒಂದು ಸಹಾಯ ಸಹಕಾರ ನಾವು ಯಾವಾಗೂ ರೈತ ನಾಯಕರಿಗೆ ಏನು ಮುಟ್ಟಿಸ್ಬೇಕು ಅನ್ನೋಂಥ ಒಂದು ಮೆಸೇಜ್ ಮುಟ್ಟಿಸ್ತೇವೆ. ಆ ದಿಶೆಯೊಳಗೆ ಶಶಿಕಾಂತ್ ಗುರೂಜಿ, ಚುನ್ನಪ್ಪ ಪೂಜಾರಿ ಅವರ ಚಿಂತನ ಮಂಥನ ಮಾಡ್ಬೇಕಂತ ಗರ್ದಿ ಗಮ್ಮತ್ ಆಗ್ರಹನೂ ಮಾಡ್ತೈತಿ, ವಿನಂತಿ ಮಾಡ್ತೈತೆ. ನಮಸ್ಕಾರ.